ತುಳುನಾಡಿನಲ್ಲಿ ದೈವಾರಾಧನೆ, ನಾಗಾರಾಧನೆ, ದೇವತಾರಾಧನೆಯಷ್ಟೇ ಸಿರಿ ಆರಾಧನೆಗೂ ಮಹತ್ವ ಇದೆ. ಉತ್ಸವ ಮಾದರಿಯ ಆರಾಧನಾ ಹಾಗೂ ಆಚರಣಾ ರೂಪದ ಸಂಪ್ರದಾಯಗಳಲ್ಲಿ ಸಿರಿ ಜಾತ್ರೆ ಬಹಳ ಮಹತ್ವ ಇದೆ. ಬೆಳ್ತಂಗಡಿ ತಾಲೂಕಿನ ನಿಡಿಗಲ್ ಲೋಕನಾಡು ಶ್ರೀ ಲೋಕನಾಥೇಶ್ವರ ದೇವಸ್ಥಾನದಲ್ಲಿ ನಡೆದ ಸಿರಿ ಜಾತ್ರೆಯ ಝಲಕ ಇಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬತಾರು, ನಂದಲಿಕೆ, ಹಿರಿಯಡ್ಕ, ಉರ್ಕಿತೋಟ, ಉರುಂಬಿದೊಟ್ಟುವಿನಂತೆ ನಿಡ್ಗಾಲ್ ಅಥವಾ ನಿಡ್ವಾಲ್ ಕ್ಷೇತ್ರವು ಪ್ರಮುಖ ಸಿರಿ ಆರಾಧನಾ ಕೇಂದ್ರವಾಗಿ ಗುರುತಿಸಿದೆ. ನಿಡ್ಗಾಲ್ನಲ್ಲಿ ವಾರ್ಷಿಕ ಸಿರಿ ಜಾತ್ರೆಯು ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಹುಣ್ಣಿಮೆಯಂದು ನಡೆಯುತ್ತದೆ. ಅದರಂತೆ ಗುರುವಾರ ರಾತ್ರಿ ಇಲ್ಲಿ ನಡೆದ ಸಿರಿ ಜಾತ್ರೆಯ ಪ್ರಯುಕ್ತ ಸಿರಿ ಬಳಗಕ್ಕೆ ಸೇರಿದ ನೂರಾರು ಮಹಿಳೆಯರು ಸಿರಿ ಆವೇಶದಲ್ಲಿ ನಿರತರಾಗಿದ್ರು. ಈ ಸಿರಿ ಬಳಗಕ್ಕೆ ಕುಮಾರ ಪಾದ್ರಿಗಳು ನಿರ್ದೇಶಿಸುತ್ತಾರೆ. ಸಿರಿ ಜಾತ್ರೆಯ ಪ್ರಮುಖ ಘಟ್ಟ ಸಿರಿಗಳ ದಲ್ಲಿ ಸೇವೆ. ಸಿರಿ ಬಳಗಕ್ಕೆ ಸೇರಿದ ಮಹಿಳೆಯರು, ಪುರುಷರು ಸಂಜೆ ಆಗ್ತಾ ಇದ್ದಂತೆ ನಿಡ್ಗಾಲ್ ಕ್ಷೇತ್ರದಲ್ಲಿ ಸೇರಿದ್ರು. ರಾತ್ರಿ ಆಗ್ತಾ ಇದ್ದಂತೆ ಸ್ನಾನ ಮಾಡಿ ಮಹಿಳೆಯರು ಬಿಳಿಯ ಬಣ್ಣದ ಸೀರೆ ಉಟ್ಟು ತುರುಬು ತುಂಬ ಮಲ್ಲಿಗೆ ಮುಡಿದು ದಲ್ಲಿ ಸೇವೆಗೆ ಅಣಿಯಾದ್ರೆ, ಪುರುಷರು ಕೆಂಪು ಬಣ್ಣದ ವಸ್ತ್ರವನ್ನ ಉಟ್ಟು ಆವೇಶ ಹೊಂದುವ ಕ್ರಿಯೆಗೆ ಸಿದ್ಧರಾದ್ರು. ಬಳಿಕ ಹಿರಿಯ ಅನುಭವಿ ಕುಮಾರ ಹಾಗೂ ಹಿರಿಯ ಅನುಭವಿ ಸಿರಿಯ ನಿರ್ದೇಶನದಂತೆ ಹೊಸದಾಗಿ ಸಿರಿ ಬಳಗಕ್ಕೆ ಸೇರಿಸುವ ಕಾರ್ಯ ನೆರವೇರಿತು. ಸಿರಿ ಬಳಗಕ್ಕೆ ಸೇರಿದ ಮಹಿಳೆಯರು ತಾವು ತಂದಿದ್ದ ಬಿಳಿ ಮಡಿ ಬಟ್ಟೆಯನ್ನ ನೆಲಕ್ಕೆ ಹಾಸಿ ಕೈಯಲ್ಲಿ ಅಡಿಕೆಯ ಹೂ ಹಿಡಿದುಕೊಂಡು ದಲ್ಯ ಸೇವೆಗೆ ಸಾಲಾಗಿ ಆಯತಾಕಾರದಲ್ಲಿ ಅಥವಾ ಒಂದೇ ಸಾಲಿನಲ್ಲಿ ಸಾಲಾಗಿ ನಿಲ್ತಾರೆ. ಹಿರಿಯ ಕುಮಾರ ಹಾಗೂ ಅನುಭವಿ ಸಿರಿಗಳ ಮಾರ್ಗದರ್ಶನದಲ್ಲಿ ಆವೇಶ ರಾತ್ರಿ ಪೂರ್ತಿ ನಡೆಯಿತು. ದಳ್ಳಿ ಸೇವೆಯಲ್ಲಿ ಸಿರಿಸಂಧಿ ಎಂಬ ಸುದೀರ್ಘವಾದ ಪಠ್ಯವುಳ್ಳ ಕಥನಗೀತೆಯ ಕೆಲವೊಂದು ಭಾಗವನ್ನು ಹಾಡುವ, ಪರಸ್ಪರ ಮಾತುಕತೆ ಆಡುವ, ಅಲುವ, ಮೈಯನ್ನು ತಿರುಗಿಸುವ ಕ್ರಿಯೆ ನಡೆಯಿತು. ಕೊನೆಗೆ ಅಬ್ಬಗದಾರಗರ ಚೆನ್ನೆಮನೆ ಆಟವನ್ನು ಮರುರೂಪಿಸುವ ಕ್ರಿಯೆಯೂ ನಡೆಯಿತು. ಒಟ್ಟಿನಲ್ಲಿ 1000 ಮಂದಿ ಭಕ್ತರು ಸಿರಿ ಜಾತ್ರೆಯಲ್ಲಿ ಸೇರಿ ಭಕ್ತಿಯಿಂದ ನಡೆದುಕೊಂಡ್ರು.